ಆಗಸ್ಟ್ 5ರಿಂದ ಸಾರಿಗೆ ಸಂಚಾರ ಬಂದ್ ಆಗುತ್ತಾ? ಮಂಗಳವಾರ ರಸ್ತೆಗೆ ಇಳಿಯಲ್ವಾ ಕೆಎಸ್ಆರ್ಟಿಸಿ ಬಿಎಂಟಿಸಿ? ಮಹತ್ವದ ಸಭೆಯಲ್ಲಿ ಸಂಘಟನೆಗಳು ಈ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಸಂಘಟನೆಗಳು ಚರ್ಚೆ ಮಾಡಿದ್ದೇನೆ. ಸಿಎಂ ಸಭೆಗೂ ಮುನ್ನ ಸಂಘಟನೆಗಳ ಮುಖಂಡರ ಸಭೆ ನಡೆಯಿತು. ಸಭೆಯಲ್ಲಿ 6 ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು. ಸಿಎಂ ಜೊತೆ ಏನೇನು ಚರ್ಚೆ ಮಾಡಬೇಕು ಅಂತ ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗಲಿದೆ. ಆ ಮೀಟಿಂಗ್ನಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಅದಕ್ಕೂ ಮುನ್ನ ಸಂಘಟನೆಗಳ ಮೀಟಿಂಗ್ ಆಗಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಮಾಡೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. ಹಾಗಾದ್ರೆ ಮಂಗಳವಾರ ಕೆಎಸ್ಆರ್ಟಿಸಿ ಬಿಎಂಟಿಸಿ ರಸ್ತೆಗೆ ಇಳಿಯಲ್ವಾ ಅನ್ನುವಂತಹ ಪ್ರಶ್ನೆ. ಇವತ್ತು ನಡೆದಂತಹ ಮೀಟಿಂಗ್ನಲ್ಲಿ 6 ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು. ಸಿಎಂ ಸಭೆಗೂ ಮುನ್ನ ಸಂಘಟನೆಗಳ ಮುಖಂಡರ ಸಭೆ ನಡೆಯಿತು. ಹಾಗಾದ್ರೆ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಾಳೆ ನೌಕರರ ಜೊತೆ ಸಿಎಂ ನಿರ್ಣಾಯಕ ಸಭೆ ಇದೆ. 2 ಸಂಘಟನೆಯ ಜೊತೆ ಪ್ರತ್ಯೇಕ ಸಭೆ ಮಾಡ್ತಾರೆ. ನೌಕರರ ಬೇಡಿಕೆ ಈಡೇರದೆ ಹೋದ್ರೆ ಬಸ್ ಬಂದ್ ಆಗೋದು ಫಿಕ್ಸ್ ಅಂತೆ. ಮುಷ್ಕರದಲ್ಲಿ ಪಾಲ್ಗೊಳ್ಳದಂತೆ ನೌಕರರಿಗೆ ಎಸ್ಮಾ ಜಾರಿ ಮಾಡಲಾಗುತ್ತೆ. ಎಸ್ಮಾ ಜಾರಿ ಮಾಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಸಾರಿಗೆ ನೌಕರರು. ಸಾರಿಗೆ ಸೇವೆ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ. ಹಾಗಾಗಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳಬಾರದು. ಮುಷ್ಕರದಲ್ಲಿ ಪಾಲ್ಗೊಂಡ್ರೆ ಎಸ್ಮಾ ಕಾಯ್ದೆ ಅಡಿ ಕ್ರಮ ಆಗುತ್ತೆ ಅಂತ ಎಚ್ಚರಿಸಲಾಗುತ್ತೆ. ಅಧಿಕಾರಿಗಳ ಎಚ್ಚರಿಕೆಗೆ ನೌಕರರಿಂದ ಡೋಂಟ್ ಕೇರ್. ಇವತ್ತು ಸಂಘಟನೆಗಳ ಮುಖಂಡರು ಮೀಟಿಂಗ್ ಮಾಡಿದ್ದಾರೆ. ನಾಳೆ ಸಿಎಂ ಸಭೆ ಇದೆ. ಆ ಸಭೆಯಲ್ಲಿ ಏನ್ ನಿರ್ಣಯ ಹೊರ ಬೀಳತ್ತೆ ಅನ್ನೋದನ್ನ ಕಾಯ್ತಾ ಇದ್ದಾರೆ ಸಂಘಟನೆಯ ಮುಖಂಡರು. ಒಂದು ವೇಳೆ ತಮ್ಮ ಬೇಡಿಕೆ ಈಡೇರುವ ಆಶ್ವಾಸನೆ ಸಿಗದೆ ಹೋದ್ರೆ ಮುಷ್ಕರ ನಡೆಸೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಸಿಎಂ ಕಿವಿ ಹಿಂಡಬೇಕು. ಕೊನೆ ಗಳಿಗೆಯಲ್ಲಿ ಸಿಎಂ ಸಭೆ ಕರೆದಿದ್ದಾರೆ. ನಾಳೆಯ ಸಭೆಗೆ ಹೋಗ್ತೀವಿ ಅಂತ ಸುಬ್ಬರಾವ್ ಹೇಳಿದ್ದಾರೆ. ಎಸ್ಮಾ ಜಾರಿ ಮಾಡ್ತೀವಿ ಅಂತ ಬೆದರಿಕೆ ಸರಿಯಲ್ಲ. ನಮ್ಮ ಬೇಡಿಕೆಯ ಬಗ್ಗೆ ಏನೇನು ಮಾತನಾಡಬೇಕು, ಏನೂ ಮಾತನಾಡಬೇಕು. ಆಗಸ್ಟ್ 5ರಂದು ನಾವು ಯಾವ ರ್ಯಾಲಿ ಕೂಡ ಮಾಡೋದಿಲ್ಲ. ಊಟ ಮಾಡಿ ಮನೆಯಲ್ಲಿ ಕುಳಿತುಕೊಳ್ತೀವಿ. ಸಾಕಷ್ಟು ನೌಕರರು ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಅವರು ಕೊಟ್ಟಂತಹ ಸ್ಪಷ್ಟನೆ ಇದೆ. ಸ್ಟ್ರೈಕ್ ಮಾಡ್ತಿದ್ದೀವಿ. ಯಾವ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಇದ್ದಾರೆ ಅವರ ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ರಾಹುಲ್ ಗಾಂಧಿ ಅವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಸ್ಟ್ರೈಕ್ ನೋಟಿಸ್ ಕಾನೂನು ರೀತ್ಯ ನಾವು ಕೊಟ್ಟಿದ್ವಿ ಅಚಾನಕ್ಕು. ಅದನ್ನು ಸ್ವಲ್ಪ ಸಿದ್ದರಾಮಯ್ಯವ್ರ ಕಿವಿ ಹಿಂಡಿ ನೀವು ಇದೆಲ್ಲ ಆಗಬಾರ್ದು ಅಂತ. ಮತ್ತು ನಾಳೆ ಅವಕಾಶ ಇದೆ, ಸ್ಟ್ರೈಕ್ ತಪ್ಪಿಸೋ ಅವಕಾಶ ಇದೆ. ಅದು ಎಸ್ಮಾ ಇನ್ನೊಂದು ಹಲವಾರು ಕಡೆ ನಮ್ಮ ಲೀಡರ್ಗಳನ್ನ ಪೊಲೀಸರು ಕರೀತಾರಂತೆ. ಬನ್ನಿ ನೀವು ಹೇಳಿಕೆ ತಗೋಬೇಕು. ಏನು ಹೇಳಿಕೆ ತಗೋತೀರಿ ಪಿಂಡ? ಏನು ಹೇಳಿಕೆ ತಗೋತೀರಿ? ಏನೋ ಒಂದು ಪಾಕಿಸ್ತಾನ ಜೈಲು ಹಾಕ್ತೀರಾ? ನೋಡಿಲ್ವ ನಿಮ್ಮ ಎಸ್ಮಾ ಇಲ್ಲ? ರೈಟ್ ಟು ಆರ್ಗನೈಸ್ ಇದೆ, ಯೂನಿಯನ್ ಮಾಡೋ ಹಕ್ಕು ನಮಗಿದೆ. ಯೂನಿಯನ್ ಯಾಕೆ ಮಾಡ್ತೀವಿ? ಭಜನೆ ಮಾಡೋಕ್ಕಲ್ಲ. ಟಿವಿ ಮುಂದೆ ಕೂತ್ಕೊಳ್ಳಿ, ಮನೇಲಿ ಊಟ ಮಾಡ್ಕೊಂಡು ಅಂತ ನಾವು ಹೇಳ್ತಾ ಇದ್ದೀವಿ. ಅದರಿಂದ ಯಾವ ರ್ಯಾಲಿನೂ 5ನೇ ತಾರೀಕು ಮಾಡೋಲ್ಲ. ನಂತರ ನಾವು ಆಲೋಚನೆ ಮಾಡ್ತೀವಿ ಏನು ಮಾಡಬೇಕು ಅಂತ. ಆ್ಯಂಡ್ ರಾಜ್ಯಾದ್ಯಂತ ಇದೇ ಕರೆ ನಾವು ಕೊಡ್ತಿರೋದು. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎನ್ ಇಶ್ಯೂ ವಿತ್ ದಿ ಲಾ ಆ್ಯಂಡ್ ಆರ್ಡರ್ ಅಥಾರಿಟೀಸ್. ಹಲವಾರು ಜನ ನಮ್ಮ ಜೊತೆ ಇಲ್ಲದೇ ಇದ್ದವರು, ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಅಸ್. ನಾವ್ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀವಿ? ಯಾವ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಇದ್ದಾರೆ ಅವರ ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ರಾಹುಲ್ ಗಾಂಧಿ ಅವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಸ್ಟ್ರೈಕ್ ನೋಟಿಸ್ ಕಾನೂನು ರೀತ್ಯ ನಾವು ಕೊಟ್ಟಿದ್ವಿ ಅಚಾನಕ್ಕು. ಅದನ್ನು ಸ್ವಲ್ಪ ಸಿದ್ದರಾಮಯ್ಯವ್ರ ಕಿವಿ ಹಿಂಡಿ ನೀವು ಇದೆಲ್ಲ ಆಗಬಾರ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಸಾರಿಗೆ ಇಲಾಖೆಯ ನೌಕರರು ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಅದು ಕೂಡ ಬಹಳ ಕ್ರೂಷಿಯಲ್ ಮೀಟಿಂಗ್. ಇನ್ನೊಂದು ಕಡೆ ಇವತ್ತು
ಸಂಘಟನೆಯ ಮುಖಂಡರು ಮಾಡಿದಂತಹ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಏನು ಡಿಸ್ಕಸ್ ಆಯಿತು, ಏನು ನಿರ್ಧಾರಕ್ಕೆ ಬರಲಾಯಿತು? ವೀಣಾ, ಏನಂತಂದರೆ 5ನೇ ತಾರೀಕು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಸಾರಿಗೆ 4 ನಿಗಮದ ಮುಖಂಡರುಗಳು ಅನಂತ್ ಸುಬ್ರಾ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡಿರುವಂಥದ್ದು ಏನಂತಂದರೆ, ನಾಳೆ ನಡೆಯುವಂಥ CM ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. 2 ನಿಗಮಗಳ ಏನು ಮುಖಂಡರುಗಳಿದ್ದಾರೆ, ಆ ಮುಖಂಡರುಗಳ ಒಂದು ಸಭೆ 2 ಮೀಟಿಂಗ್ನಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನು, ಆನ್ಲೈನ್ ನಿರ್ಣಯವನ್ನು ಇವತ್ತು ತೆಗೆದುಕೊಂಡಿರುವಂಥದ್ದು. ಇವತ್ತು ನಡೆದಿರುವಂಥ ಸಭೆಯಲ್ಲಿ ಪ್ರಮುಖವಾಗಿ ಏನಂತಂದರೆ 38 ತಿಂಗಳ ಹರಿಯರ್ಸ್ ಬಾಕಿ, ಜೊತೆಗೆ 25% ವೇತನ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥದ್ದು. ಇವೆರಡು ಪ್ರಮುಖವಾಗಿ ಡಿಮ್ಯಾಂಡ್ಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಳಿನ ಸಭೆಯಲ್ಲಿ ಇಡಬೇಕು ಅನ್ನುವಂಥದ್ದು. ಯಾಕೆಂತಂದರೆ 5ನೇ ತಾರೀಕು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಅದರ ಹಿಂದಿನ ದಿನ ನಮ್ಮ ಮೀಟಿಂಗನ್ನು ಕರೆದಿರುವಂಥದ್ದು. ಜೊತೆಗೆ 5ನೇ ತಾರೀಕೆ ನಾವು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಇಲಾಖೆಗೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಎಷ್ಟು ಬಾರಿ ಸಭೆಯನ್ನು ನಡೆಸಿದ್ರು, ಜೊತೆಗೆ ನಾವು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನು ಮಾಡಿದ್ರು. ಅದೆಲ್ಲವೂ ಕೂಡ ದಾಖಲೆಗಳಲ್ಲಿ ಮತ್ತು ಕಾನೂನಾತ್ಮಕವಾಗಿಯೇ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ನಾಳೆ ನಡೆಯುವಂಥ ಒಂದು ನಿರ್ಣಾಯಕ ಸಭೆ ಏನಿದೆ ಅದರಲ್ಲಿ ಅಂತಿಮವಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು, ಆನ್ಲೈನನ್ನು, ಅಜೆಂಡಾವನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಬರೀ ಭರವಸೆಗಳನ್ನು ಕೊಟ್ಟರೆ ನಾವು ಭರವಸೆಗಳಿಗೆ ಬರೋದಿಲ್ಲ. ಲಿಖಿತವಾಗಿ ನಾಳೆ ನಡೆಯುವಂಥ ಸಭೆಯಲ್ಲಿ ಲಿಖಿತವಾಗಿ ಮುಖ್ಯಮಂತ್ರಿಗಳು ನಮಗೆ ಕೊಡಬೇಕು. ಆವಾಗ ಮಾತ್ರ ನಾವು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥದ್ದು. ಒಂದು ವೇಳೆ ಇವರ ಪರವಾಗಿ ಮೀಟಿಂಗ್ನಲ್ಲಿ ಅವರು ನಿರ್ಣಯ ತೆಗೆದುಕೊಳ್ಳದೆ ಹೋದರೆ 5ನೇ ತಾರೀಕು ಇಡೀ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳು ಮುಷ್ಕರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಗಮಗಳ ಜೊತೆ, ಮುಖಂಡರುಗಳ ಜೊತೆ ನಿರಂತರವಾಗಿ ಸಭೆಯನ್ನು ನಡೆಸಿ 5ನೇ ತಾರೀಕು ನಡೆಯುವಂಥ ಪ್ರತಿಭಟನೆ, ಮುಷ್ಕರ ರೂಪುರೇಷೆಗಳ ಬಗ್ಗೆ ಎಲ್ಲವೂ ಕೂಡ ಸಿದ್ಧತೆಗಳಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರಮುಖವಾಗಿ 38 ತಿಂಗಳ ಹರಿಯರ್ಸು ಮತ್ತು 25% ವೇತನ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಈಗ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.